love you. I love you too. I love you too. ಧರ್ಮ ದೇವ್ರುಗಳು ನೀವೆಲ್ಲಾನು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರ್ವ ನಾಷ್ಟ ಮಾಡ್ಬೇಕು. ಆಂಟಿ ಸ್ಟ್ಯಾಂಡ್ ನಾನು ಚುಚ್ಕೊಂತಾಯ್ತಾ ಹೋಗಲ್ಲ ಮುಚ್ಕೊಂಡು ಏನಪ್ಪ ನಿನ್ ಪ್ರಾಬ್ಲಮ್? ಮೇಡಮ್ ನಂಗೆ ಯಾವ್ದೇ ವಿಷಯ ಆದ್ರೂ 3 ಸೆಕೆಂಡ್ ಅಲ್ಲಿ ಮರ್ತೋಗುತ್ತೆ ಮೇಡಮ್. ಹೌದಾ? ಈ ಪ್ರಾಬ್ಲಮ್ ಯಾವಾಗಿಂದ ಇದೆ ನಿಮ್ಗೆ? ಯಾವ ಪ್ರಾಬ್ಲಮ್? ಬೇಬಿ ಏನ್ ಮಾಡ್ತಾ ಇದೀಯಾ? ಓ ಮೊಟ್ಟೆ ಇಡ್ತಿದ್ಯಾ? ಇಡು ಇಡು. ಸೋನು, ನಿಂಗೆ ಇಂಗ್ಲಿಷ್ ಬರುತ್ತಾ? ಏನೋ ಸ್ವಲ್ಪ ಸ್ವಲ್ಪ ಬರುತ್ತೆ. ಒಂದು ಹುಡುಗ ಇರ್ತಾನೆ, ಓಕೆನಾ? ಒಬ್ಬನಿಗೆ ಹಿ ಅಂತ ಕರೀತಾರೆ ಇಂಗ್ಲಿಷಲ್ಲಿ, ಓಕೆನಾ? ಅದೇ ತುಂಬಾ ಜನ ಹುಡುಗರಿದ್ರೆ ಏನಂತ ಕರೀತಾರೆ? ಕೇಳೆ. ನೀವೇನ್ ಕೆಲಸ ಮಾಡ್ತೀರಾ? ನಾನಾ? ಹೌದು. ನಾನು ಮೇಕಪ್ ಆರ್ಟಿಸ್ಟ್, MUA ಅಂತಾರಲ್ಲ ಅದು. ಓ ಪಾರ್ಲರ್ ಆಂಟಿ. ಟಿಕೆಟ್ ಮೇಡಮ್ ಟಿಕೆಟ್. ಏ ಯವ್ವ ಇದೇನು ಹಳೆ ಟಿಕೆಟ್ ಕೊಟ್ಟಿಲ್ಲ ನೀನ? ಮತ್ತೆ ಟ್ರೈನ್ ಏನ್ ಈಗ ಶೋರೂಮ್ ಇಂದ ತಂದೇನ? ಟ್ರೈನು ಹಳೇದೈತ್ಲಾ, ಹಳೆ ಟ್ರೈನಿಗೆ ಹಳೆ ಟಿಕೆಟ್. ನಿನ್ ಮದ್ವೆಗ್ ಬಂದ್ಮೇಲೆ ಎಲ್ಲ ಕೆಲಸ ನೀನೇ ಮಾಡ್ತೀಯ ಅಂತ ಆಸೆ ಇಟ್ಕೊಂಡಿದ್ದೆ. ಬಿಟ್ಬಿಡಿ. ನಿನ್ ದಿನ ಬೆಳಗ್ಗೆನೆ ಬೇಗ ಎದ್ದೇಳ್ತೀಯ ಅಂತ ಆಸೆ ಇಟ್ಕೊಂಡಿದ್ದೆ ನಾನು. ಬಿಟ್ಬಿಡಿ. ನನ್ ಮಗನ ತುಂಬಾ ಚೆನ್ನಾಗಿ ನೋಡ್ಕೋತೀಯ ಅಂತ ಆಸೆ ಇಟ್ಕೊಂಡಿದ್ದೆ. ಬಿಟ್ಬಿಡಿ. ಅದೇನೇ ಆಗ್ಲಿ ನಾನ್ ಮಾತ್ರ ನಿಮ್ ಮುದ್ದಿನ ಸೊಸೆ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಬಿಟ್ಬಿಡು. ಎಲ್ಲಿಂದ ಬಂದಿ? ಪ್ಲೀಸ್ ಟಾಕ್ ಇನ್ ಇಂಗ್ಲಿಷ್. ವೇರ್ ಆರ್ ಯು ಫ್ರಮ್? ಐ ಆಮ್ ಫೈನ್. ಹೇಳಿ ಮೇಡಮ್, ಏನ್ ಪ್ರಾಬ್ಲಮ್? ನಾನು ಇಂಡಿಕೇಟರ್ ಹಾಕಿದೀನಿ, ಆದ್ರೂ ಬಂದ್ ಆಕ್ಸಿಡೆಂಟ್ ಮಾಡ್ಬಿಟ್ಟ. ಕುಡ್ದಿದ್ಯಾ ಗುರು? ಬೆಳಗ್ಗೆನೆ ಬಂದು ಕೂತಿದ್ಯಾ? ಸ್ವಾಮಿ ಇವ್ರದಕ್ಕೆ ರೈಟಿಗೆ ಇಂಡಿಕೇಟರ್ ಹಾಕಿ ಲೆಫ್ಟಿಗೆ ತಿರ್ಸ್ಬಿಟ್ರು. ರೈಟ್ ಇಂಡಿಕೇಟರ್ ಯಾಕೆ ಹಾಕೋದು ಅಂದ್ರೆ ನೀವು ರೈಟ್ ಅಲ್ಲೇ ನಿಂತ್ಕೊಳ್ಳಿ, ನಾನು ಲೆಫ್ಟ್ ಹೋಗ್ಬೇಕು ಅಂತ. ಇಷ್ಟ ಚಿಕ್ಕ ವಿಷಯನೂ ಅರ್ಥ ಆಗಲ್ವಲ್ಲ ಇವನ್ಗೆ? ಅದ್ ಹೆಂಗಾಗತ್ತೆ ಬಾ? ಹಾಗೆ ಆಗೋದು, ನಾನು ಯೂಟ್ಯೂಬ್ ಅಲ್ಲಿ ನೋಡಿದೀನಿ. ರೀ, ನಿಮ್ ಹತ್ರ ನಾನು ಹೆಣ್ಗೆ ಸಾಕಾಗ್ಬಿಟ್ಟೈತೆ, ನಾನು ಸತ್ತೋಗ್ಬಿಡ್ತೀನಿ ಅಷ್ಟೇ. ಏನ ಸತ್ತೋಗ್ಬಿಡ್ತೀಯಾ? ಇದೇನ್ರಿ ಇದು ಡೈರಿ ಮಿಲ್ಕ್ ಕೊಡ್ತಾ ಇದ್ದೀರಾ? ಅದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಬಾಯಿ ಸಿಹಿ ಮಾಡ್ಕೋಬೇಕಂತೆ. ಖತಮ್. ರೀ, ಇಲ್ಲಿ ಕೇಳ್ರಿ. ಏನೇ? ದೇವರಾದ ಪಾರ್ವತಿಯು ಶಿವನ್ನ ಯಾಕೆ ಮದ್ವೆ ಆದ್ರೂ ಗೊತ್ತಾ? ಯಾಕೆ ಅಂತ ಗೊತ್ತಿಲ್ಲ, ಹೇಳು ಸ್ವಲ್ಪ ತಿಳ್ಕೊತೀನಿ. ಶಿವನು ದಿಗಂಬರರು, ಆದ್ರಿಂದ ಬಟ್ಟೆ ಒಗೆಯೋ ಪ್ರಾಬ್ಲಮೇ ಇಲ್ಲ. ಗಂಗೆ ತಲೆ ಮೇಲೆ ಇರೋದ್ರಿಂದ ನೀರ್ ಪ್ರಾಬ್ಲಮೂ ಇಲ್ಲ. ಚಂದ್ರ ತಲೆ ಮೇಲೆ ಇರೋದ್ರಿಂದ ಕರೆಂಟ್ ಬಿಲ್ ಕಟ್ಟಂಗಿಲ್ಲ. ಶಿವನು ಪ್ಯೂರ್ ವೆಜಿಟೇರಿಯನ್ ಆಗಿರೋದ್ರಿಂದ ಅಡ್ಗೆನೆ ಮಾಡಂಗಿಲ್ಲ, ಬರೇ ಸಲಾಡ್ ಅಷ್ಟೇ. ಶಿವಂಗೆ ಅಪ್ಪ ಅಮ್ಮನೂ ಇಲ್ಲ, ಹಾಗಾಗಿ ಅತ್ತೆ ಮಾವನ ಕಟ್ಟನೂ ಇಲ್ಲ. ಅದಕ್ಕೆ ಶಿವ ಮದ್ವೆ ಆದ ಗಂಡಸನ್ನ ನೀನೇ ಕಾಪಾಡ್ಬೇಕಪ್ಪ.
Excuse me. Yes. Are you single? हाँ. इसकी माँ का भोला चेहरा। ಮನೇಲಿ ಒಂದ್ ಸಾಮಾನಿಲ್ಲ, ಅಡ್ಗೆ ಹೆಂಗ್ ಮಾಡ್ತಿ? ಅದೇನಂತ ಕಂಡು ಇವಳೊಬ್ಳು ಯಾವಾಗ್ಲೂ ವಟ ವಟ ಅಂತ ಇರ್ತಾಳೆ. ಸರಿ ಮಗಳೇ, ಬಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಂಗಳಾರತಿ ಮಾಡ್ಸ್ಕೊ ಬರೋಣ. ದೇವಸ್ಥಾನಕ್ಕೆ ಯಾಕೆ ಬಿಡಪ್ಪ, ನಿಂಗಿಲ್ಲ ಮಂಗಳಾರತಿ ಐತಲ್ಲ. ನಾ ಒಂದೊಂದ್ ಟೈಮ್ ಇಷ್ಟು ಓವರ್ ಥಿಂಕ್ ಮಾಡ್ತಿರ್ತೀನಿ ಅಂದ್ರ ಆ ದೇವ್ರ ಮೇಲೆ ಸತ್ಯ ಡೌಟ್ ಪಡಕ್ ಸ್ಟಾರ್ಟ್ ಮಾಡಿಬಿಡ್ತೀನಿ ನಾನು. ಯಾವ್ದೋ ಒಂದು ಕಾಲದಾಗ ನಮ್ ಹಿರಿಯರ ಆಗಿರ್ಲಿ, ನಮ್ಮ ಅಪ್ಪರ ಆಗಿರ್ಲಿ, ನಮ್ಮ ಅವ್ವರ ಆಗಿರ್ಲಿ, ಏನೋ ಹರಕೆ ಕಟ್ಕೊಂಡ್ಬಿಟ್ಟಿರ್ತಾರ ಅಂತ. ಆ ಹರಕೆ ಅವ್ರು ತೀರಿಸ್ಲಾರ ಸಂಬಂಧ ತಮ್ಮ ಮಕ್ಕಳಿಗೆ ಆ ಪಾಪ ಕಾಡ್ತಿರ್ತೈತೆ ಅಂತ. ಇದನ್ನ ಸ್ವಲ್ಪ ನಾನು ಆಳವಾಗಿ ವಿಚಾರ ಮಾಡಿದಾಗ ನನ್ನ ತಲೆಯಾಗ ಹೊಳೆದಿದ್ದೇನಂದ್ರ, ಆ ದೇವ್ರನು ಮನುಷ್ಯರಂಗ ಸ್ವಾರ್ಥಿನ. ಅನ್ಕೊಂಡಿದ್ದನ್ ಮಾಡ್ಲಿಲ್ಲ ಅಂದ್ರ ದೇವ್ರ ಸತ್ಯ ಸಿಕ್ಕಾಕನ. ದೇವ್ರಿಗೂ ಸ್ವಾರ್ಥತೆ ಬೆಳಿತೈತ. ನಾವು ಮನುಷ್ಯರನ್ನ ಬಿಟ್ರ ನೆಕ್ಸ್ಟ್ ನಂಬುದೇ ದೇವ್ರನ್ನ. ಆ ದೇವ್ರೇ ಹಿಂಗತೆ ಮಾಡಿಬಿಟ್ರ ನಾವ್ ಯಾರನ್ನ ನಂಬೋನು? ಯಾಕ ಆ ದೇವ್ರಿಗೆ ಗೊತ್ತಿರಂಗಿಲ್ಲ ನಾವ್ ಮುಂದೆ ಏನ್ ಹಾಕಿವಿ, ಏನ್ ಮಾಡ್ತೀವಿ, ಏನ್ ಬಿಡ್ತೀವಿ ಅಂತಂದ ಎಲ್ಲಾ ಗೊತ್ತಿದ್ಮೇಲೆ ಕಷ್ಟಗಳನ್ನ ಯಾಕೆ ಕೊಡಕ್ ಹೋಗ್ತಿ? ಮನುಷ್ಯರಂಗ ನೀವು ಸ್ವಾರ್ಥತೆ ಬೆಳೆಸ್ಕೊಳ್ಳೋಂಗಿತ್ತಂದ್ರ ನೀವ್ಯಾಕ್ ದೇವ್ರ ಆಗ್ತೀರಿ? ಬರ್ರಿ ಮಗ್ಲ ಕುಂದ್ರು ಬರ್ರಿ. भैया लाल मिर्च देना. अरे हरी मिर्च लाना. भैया लाल मिर्च चाहिए. अरे हाँ मैडम. अरे हरी मिर्च लाना. भैया मुझे लाल मिर्च चाहिए. अरे हाँ मैडम रुक जाओ. अरे हरी मिर्च लाना यार जल्दी. भैया आपसे कितनी बार कहूँ मुझे लाल मिर्च चाहिए, लाल मिर्च चाहिए, लाल मिर्च चाहिए. अरे मैडम उसका नाम हरी है, उससे मिर्च मंगा रही हूँ मैं. हरी मिर्च लाना. अच्छा भैया चलो मंगाओ जल्दी से दो. भाई ಮೇಡಮ್, ನಿಮ್ ಮನೆ ಮೇಲ್ಗಡೆ ರೂಮ್ ಖಾಲಿ ಇದೆಯಲ್ಲ, ಅದನ್ನ ಬಾಡಿಗೆ ಕೊಡ್ತೀರಾ? ಕೊಡ್ತೀವಿ. ಅಡ್ವಾನ್ಸ್ ಎಷ್ಟು, ಬಾಡಿಗೆ ಎಷ್ಟು ಮೇಡಮ್? 50,000 ಅಡ್ವಾನ್ಸು, 5,000 ಬಾಡಿಗೆ. ಓ ಸರಿ ಮೇಡಮ್, ಕೊಡ್ತೀನಿ. ಆದ್ರೆ 3 ಕಂಡೀಷನ್ ಇದೆ ನಾವು ಮನೆ ಬಾಡಿಗೆ ಕೊಡ್ಬೇಕಾದ್ರೆ. ಓ ಅದೇನ್ ಹೇಳಿ ಮೇಡಮ್? ಒಂದು, ಮನೇಲಿ ಎಣ್ಣೆ ಕುಡಿಯಂಗಿಲ್ಲ. हेलो भैया, ये कौन सा स्टेशन है? रेलवे स्टेशन. अबे ओए! ಯಾರನ್ನ ಟೇಸ್ಟೇ ಮಾಡ್ಲಿಲ್ವಲ್ಲ, ಹೆಂಗಿದೆ ಅಂತ ನೋಡೋಣ. ಅಯ್ಯೋ ಏನಿದು ಇಷ್ಟು ಕೆಟ್ಟದಾಗ ಮಾಡಿದೀನಿ. ಓ, ಏನ್ ಬೇಳೆ ಸಾರಾ? ಏನಕ್ಕೆ ತಿರುಗಿಸ್ದೆ ಅದನ್ನ ನೀನು? ಏನಾಯ್ತು ಮಾಡಿದ್ರೆ? ನಾನು ಅದನ್ನ ಕ್ಲೀನಾಗಿ ಕರೆಕ್ಟಾಗಿ ಹಂಗೆ ಇಟ್ಟಿದ್ದೆ. ಹಂಗೆ ಹಾಕೊಂಡಿದ್ರೆ ಸೂಪರ್ ಆಗಿರೋದು. ಇವಾಗ ತಿರುಗಿಸ್ಬಿಟ್ಟೆ ಅಲ್ಲ, ಆ ಟೇಸ್ಟ್ ಎಲ್ಲ ಹಾಳಾಗೋಯ್ತು. ಬಿಡು, ತಿನ್ನಕ್ಕಾಗಲ್ಲ. ಇದು ಟೇಸ್ಟ್ ಎಲ್ಲ ಹಾಳು ಮಾಡಿದೆ. ಟೇಸ್ಟ್ ಎಲ್ಲ ಹಾಳಾಗ. ಅಲ್ಲ, ನಾನು ಸಾರಿಂಗ್ ತಿರುಗಿಸ್ಬಿಟ್ರೆ ಸಾರು ಹಾಳಾಗುತ್ತೆ ಅಂತಳಲ್ಲ ದೇವ್ರೆ. ಇದು ಒಂದ್ ಸಾರ ಮೊದ್ಲೇ ಬಾಯಿಗೆ ಇಡಕ್ ಆಗ್ತಲ್ಲ, ಅಷ್ಟು ಕೆಟ್ಟದಾಗ ಸಾರು ಮಾಡ್ಬಿಟ್ಟು ನಾನ್ ತಿರುಗಿಸಿದ್ರೆ ಸಾರು ಹಾಳಾಗುತ್ತೆ ಅಂತಳಲ್ಲ. ಏನ್ ಹೇಳ್ಬೇಕು ಇವ್ರಿಗೆಲ್ಲ? ಏನ್ ನಾಟಕ ಆಡ್ತಾಳೆ ಅಪ್ಪ.